ಅವನು ಹೀಗಾಡೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ಅಮ್ಮ, ಅವ್ರ ಕೆಲಸದಲ್ಲಿ ಏನೋ ಸಮಸ್ಯೆ ಇರ್ಬೋದು, ಅದಕ್ಕೆ ಹೀಗಾಡ್ತಿದ್ದಾರೆ. ಅವ್ರು ಕುಡ್ಕೊಂಡು ಬರೋದು, ನನ್ನ ಒದ್ದಾಟ, ಇದೆಲ್ಲ ಸ್ವಲ್ಪ ದಿನದ್ದು, ಎಲ್ಲ ಸರಿ ಹೋಗುತ್ತೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ. ನೋಡಿ, ನೀವಿನ್ನೊಂದ್ಸರಿ ಈ ತರ ಎಲ್ಲ ಮಾತಾಡಬೇಡಿ. ಇದು ಅಷ್ಟು ಸುಲಭಕ್ಕೆ ಸರಿ ಹೋಗೋ ಸಮಸ್ಯೆ ಅಲ್ಲ ಲಕ್ಷ್ಮಿ. ಇದೆಲ್ಲ ಗ್ರಹಗತಿಗಳ ಆಟ. ಇದರ ವಿರುದ್ಧ ನಿನ್ಗೆಷ್ಟೇ ಹೋರಾಡಿದ್ರು ಪರಿಹಾರ ಮಾಡೋವರೆಗೂ ಆಗೋದು ಆಗ್ತಾನೇ ಇರುತ್ತೆ. ಅಮ್ಮ, ಈ ಪೂಜೆ ಪರಿಹಾರ ಅನ್ನೋದು ನಮಗೆ ಸಮಸ್ಯೆನ ಎದುರಿಸೋ ಧೈರ್ಯ ಬರಲಿ ಅಂತ, ಸಮಸ್ಯೆ ಬಗೆಹರಿಸೋಕ್ಕಲ್ಲ. ಇಲ್ಲ ಲಕ್ಷ್ಮಿ, ಇಷ್ಟು ವರ್ಷ ಇಲ್ಲದಿರೋ ಸಮಸ್ಯೆಗಳು ಈಗ ಕಾಡ್ತಾ ಇವೆ ಅಂದ್ರೆ ಇದು ಯಾವುದೋ ಮುಂದೆ ಬರೋ ದೊಡ್ಡ ಅನಾಹುತದ ಮುನ್ಸೂಚನೆ ಇರಬೇಕು. ಇದನ್ನ ತಡಿಬೇಕು. ತಡೆಯೋ ಮನಸ್ಸನ್ನ ನೀನು ಮಾಡಬೇಕು. ಅಮ್ಮ, ಏನ್ ಹೇಳ್ತಿದ್ದೀರಮ್ಮ? ನಾನೇನ್ ಮನಸ್ಸು ಮಾಡಬೇಕು? ಏನು ಅಂತ ಬಿಡಿಸಿ ಹೇಳಿ ಅಮ್ಮ. ಹೌದಮ್ಮ, ನೀನು ನನ್ನ ಮಗಳಿದ್ದಾಗಲ್ವಾ? ಮಗಳಿದ್ದಾಗಲ್ಲಮ್ಮ, ಮಗಳೇ. ಯಾಕೆ ಹೀಗೆಲ್ಲ ಕೇಳ್ತಾ ಇದ್ದೀರಾ? ಮಗಳಷ್ಟೇ ಅಲ್ಲ, ನೀನು ಈ ಮನೆ ಸೌಭಾಗ್ಯ, ಈ ಮನೆಯ ಮಹಾಲಕ್ಷ್ಮಿ. ನಿನ್ನ ಹತ್ರ ಹೀಗೆ ಕೇಳೋದಕ್ಕೆ ನನಗೆ ತುಂಬಾ ಸಂಕಟವಾಗ್ತಿದೆಯಮ್ಮ. ಆದ್ರೆ ಏನ್ ಮಾಡ್ಲಿ, ನನ್ನ ದೌರ್ಭಾಗ್ಯ, ಹೇಳಲೇಬೇಕಾದ ಪರಿಸ್ಥಿತಿ ಬಂದಿದೆಯಮ್ಮ. ಮಗಳ ಹತ್ರ ಕೇಳೋಕ್ಕೂ ಯಾಕಮ್ಮ ಸಂಕೋಚ? ಏನು ಅಂತ ಹೇಳಿ. ಲಕ್ಷ್ಮಿ, ಹೀಗೆ ಹೇಳ್ತಾ ಇರೋದಕ್ಕೆ ನಿನ್ನ ಅಮ್ಮನ್ನ ನೀನು ಕ್ಷಮಿಸಿಬಿಡಮ್ಮ. ನಾನು ಏನ್ ಮಾಡ್ಲಿ, ಎಲ್ಲ ವಿಧಿ. ಏನು ಅಂತ ಹೇಳಿಮ್ಮ. ಲಕ್ಷ್ಮಿ, ನಿನ್ನ ಕುಂಕುಮನ ನೀನೇ ನಿನ್ನ ಕೈಯಾರ ಅಳಿಸೋಕೆ ಒಪ್ಕೋತೀಯಮ್ಮ, ಅಥವಾ ಇನ್ನೊಂದು ಹುಡುಗಿ ಹಣೆಗೆ ರಾಘವನ ಕೈಯಿಂದ ನೀನೇ ಕುಂಕುಮ ಇಡಿಸ್ತೀಯ? ಏನಮ್ಮ ಹೇಳ್ತಾ ಇದ್ದೀರಾ? ಲಕ್ಷ್ಮಿ, ಇದಕ್ಕೆ ಕಾರಣ ಇದೆಯಮ್ಮ. ರಾಘವನ ಜೀವ ಈಗ ನಿನ್ನ ಕೈಲಿದೆ. ರಾಘವ್ಗೆ ಏನ್ ತೊಂದ್ರೆ? ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿಮ್ಮ, ಹೇಳಿ. ರಾಘವನಿಗೆ ಎರಡನೇ ಮದುವೆ ಆಗದೆ ಹೋದ್ರೆ ಅವನು ಸತ್ತು ಹೋಗ್ತಾನಂತಮ್ಮ. ರಾಘವ ಜೀವಂತವಾಗಿ ಉಳಿಬೇಕು ಅಂತಂದ್ರೆ ನೀನು ಎರಡನೇ ಮದುವೆಗೆ ಒಪ್ಕೋಬೇಕು. ಒಪ್ಕೋತೀಯಮ್ಮ? ರಾಘವ ಎರಡನೇ ಮದುವೆ ಆಗಬಾರದು ಅಂತ ಊಟ ಬಿಟ್ಟು ಹಗಲು ರಾತ್ರಿ ನಿದ್ದೆ ಕೆಟ್ಟವಳು ನಾನು. ಈಗ ನಾನೇ ನಿನ್ನ ಕೇಳ್ಕೊತಾ ಇದ್ದೀನಮ್ಮ, ರಾಘವನ ಎರಡನೇ ಮದುವೆಗೆ ಒಪ್ಕೋ. ನಿನ್ನ ಸೆರಗೊಟ್ಟಿ ಬೇಡ್ಕೊತಾ ಇದ್ದೀನಿ, ನನ್ನ ಮಗನ ಪ್ರಾಣ ಉಳಿಸಮ್ಮ. ನಿನ್ನ ಕಾಲಿಗೆ ಬಿಟ್ಟು ಬೇಡ್ಕೊಳ್ತೀನಿ.